ಎಲ್ಲರಿಗೂ ನಮಸ್ಕಾರ. ನಾನು ಮೊದಲಿಗೆ ಡಿಸ್ಕ್ಲೇಮರ್ ಕೊಡೋಕೆ ಇಷ್ಟಪಡ್ತೀನಿ. ಏನಂದರೆ ನಾನು ಯಾವುದೇ ಸ್ಟಾಕ್ನ ರೆಕಮೆಂಡ್ ಮಾಡ್ತಾ ಇಲ್ಲ. ನೀವು ಫ್ಯೂಚರಲ್ಲಿ ಸ್ಟಡಿ ಮಾಡಿ ಅನಲೈಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಾನು ಜಸ್ಟ್ ಎಜುಕೇಷನ್ ಪರ್ಪಸ್ ಆ್ಯಂಡ್ ಇನ್ಫಾರ್ಮೇಷನ್ ಪರ್ಪಸ್ ಹೇಳ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನಂದರೆ, ಮೊದಲು ಹೆಂಗೆ ಸ್ಟಾಕ್ ಮಾರ್ಕೆಟ್ ನಡೀತಾ ಇತ್ತು ಬಿಫೋರ್ ದ ಇಂಟರ್ನೆಟ್, ಬಿಫೋರ್ ದ ಬ್ರೋಕರ್ಸ್ ಆ್ಯಪ್, ಅಂದರೆ ವಿತಿನ್ ಬ್ಯಾಕ್ 2010 ಬಿಫೋರ್ ಐ ಥಿಂಕ್. ಆವಾಗ ಹೆಂಗೆ ನಡೀತಾ ಇತ್ತು ಅಂತಂದರೆ, ಈಗ ನೀವು ಈಸಿಯಾಗಿ screener.in ಹೋಗಿ ಸ್ಟಾಕ್ಸ್ ಮೇಲೆ ಸರ್ಚ್ ಮಾಡ್ತೀರಾ. ಆ್ಯಂಡ್ ಬ್ರೋಕರ್ ಆ್ಯಪ್ ಅಂತ ಬಂದರೆ ಜೀರೋದಾ, ಏಂಜಲ್ ಒನ್, ಗ್ರೋ ಆ್ಯಪ್ ಇದೆಲ್ಲ ಯೂಸ್ ಮಾಡ್ತೀರಾ. ಬಟ್ ಮೊದಲೆಲ್ಲ ಅದೆಲ್ಲ ಇರಲಿಲ್ಲ. ಏನಂದರೆ, ನೀವು ನಿಮ್ಮ ಏರಿಯಾ ಕನ್ಸಲ್ಟೆಂಟಲ್ಲಿ ಒಬ್ಬ ಬ್ರೋಕರ್ ಇರ್ತಿದ್ರು, ಅವ್ರ ಹತ್ರ ಹೋಗ್ಬೇಕು. ನೀವು ಯಾವುದು ಕಂಪ್ನಿ ಏನು ಇಷ್ಟೆಲ್ಲ ಲಿಸ್ಟಿಗೆ ಅಷ್ಟು ಈಸಿ ಅವೈಲಬಲ್ ಇರಲಿಲ್ಲ ಅನ್ಸುತ್ತೆ ಇನ್ಫಾರ್ಮೇಷನ್ಸು. ಆಗ ಜಸ್ಟ್ ಕಂಪ್ನಿ ನೇಮ್ ನೋಡಿ ನೀವು ಕೇಳಬೇಕು. ಸೊ ಬ್ರೋಕರ್ ಹತ್ರ ಅವರು ಏನೋ ಡಾಕ್ಯುಮೆಂಟ್ ಥರ ಒಂದು ಸ್ಲಿಪ್ ಥರ ಕೊಡ್ತಾ ಇದ್ರು. ಅದನ್ನು ನೀವು ಇಟ್ಕೊಂಡು ಅದನ್ನ ನೋಡ್ಕೊತಾ ಇರಬೇಕು. ಮತ್ತೆ ಬೇಕು ಅಂದರೆ ಅಗೇನ್ ಅವ್ರ ಹತ್ರ ಹೋಗ್ಬೇಕು. ಬಟ್ ಇವಾಗ ಕೂತಿರೋ ಜಾಗದಲ್ಲೇ ನೀವು ಎಲ್ಲನೂ ಇಂಕ್ರಿಮೆಂಟ್ ಎಷ್ಟಾಗ್ತದೆ, ಪರ್ ಇಯರ್ ಎಷ್ಟು, ಇವತ್ತು ಎಷ್ಟಾಗ್ತದೆ, ಓವರ್ ಆಲ್ ಪ್ರಾಫಿಟ್ ಲಾಸ್ ಎಷ್ಟು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ಎಷ್ಟಾಗಿದೆ, ಟೋಟಲ್ ಓವರ್ ಆಲ್ ಅಕೌಂಟೆನ್ಸಿನ ಬ್ರೋಕರ್ಸ್ ಆ್ಯಪ್ಗಳು ಈಸಿಯಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ನೀವು ಈಸಿಯಾಗಿ ಬೈ ಮಾಡಬೇಕು ಅಂದರೆ ನಿಮ್ಗೆ ಇಷ್ಟ ಬಂದಾಗ ಹೋಗಿ ಜಸ್ಟ್ ಕ್ಲಿಕ್ ಆನ್ ಬೈ ಅಂತ ಹೊಡೆದ್ರೆ ಅದು ಬರುತ್ತೆ. ಕ್ವಾಂಟಿಟಿ ಆ್ಯಡ್ ಮಾಡ್ತೀರಾ, ಪ್ರೈಸ್ ಆ್ಯಡ್ ಮಾಡ್ತೀರಾ, ಬೈ ಅಂತ ಹೊಡೆದ್ರೆ ಬೈ ಆಗ್ತಾ ಇರುತ್ತೆ. ಸೊ ಇಷ್ಟು ಡೆವಲಪ್ ಆಗಿದೆ ಇಂಡಿಯಾ. ಮೊದಲು ತುಂಬ ಕಷ್ಟ ಇತ್ತು. ನಿಮ್ಗೇನು ಇನ್ಫಾರ್ಮೇಷನ್ ಇಲ್ಲದೆ ಮೀನ್ಸ್ ಅನಲೈಸ್ ಮಾಡದೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರು. ಬಟ್ ಇವಾಗ ನಿಮಗೆಲ್ಲ ಡಾಟಾ ಸಿಗ್ತಾ ಇದೆ. screener.in ಹೋದ್ರೆ ನೀವು ಎಲ್ಲನೂ ಸರ್ಚ್ ಮಾಡ್ಬೋದು. ಅದ್ರ ಪ್ರಾಫಿಟ್, ಲಾಸು, ಅದೇ ಡಿವಿಡೆಂಡ್ ಯಾವಾಗ ಬರುತ್ತೆ, ಮತ್ತು ಅದ್ರದ್ದು ರಿಸಲ್ಟ್ ಯಾವಾಗ ಬರುತ್ತೆ, ಕ್ವಾರ್ಟರ್ ರಿಸಲ್ಟ್ ಯಾವಾಗ, ಇಯರ್ ಟು ಇಯರ್ ಹೆಂಗಾಗ್ತಿದೆ, ಇದು ಎಲ್ಲ ಇನ್ಫಾರ್ಮೇಷನ್ನು ಸಿಗುತ್ತೆ. ಸೊ ಬೇಸ್ಡ್ ಆನ್ ಇನ್ಫಾರ್ಮೇಷನ್ ನೀವು ಒಳ್ಳೆ ಸ್ಟಾಕ್ಸ್ನ ಪಿಕ್ ಮಾಡ್ಬೋದು. ಸೊ ಒಳ್ಳೆ ಸ್ಟಾಕ್ಸ್ ಪಿಕ್ ಮಾಡಿ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ಇವಾಗಲಂತೂ ಲಾಸ್ಟ್ 4 years ಇಂದನೇ ತುಂಬ ಸ್ಟಾಕ್ ಮಾರ್ಕೆಟ್ ತುಂಬ ಚೆನ್ನಾಗಿದೆ. ಎಲ್ಲ ಫಾರಿನ್ ಇನ್ವೆಸ್ಟರ್ಸು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಂಡಿಯಾನೇ ನೋಡ್ತಾ ಇದ್ದಾರೆ. ಸೊ ಇನ್ನೂ 20 years ಹಿಂಗೆ ಚೆನ್ನಾಗಿರುತ್ತೆ ಇಂಡಿಯನ್ ಮಾರ್ಕೆಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಮುಂದೆ 20 years ಆದಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಬದಲು ಈಗ ಅಟ್ಲೀಸ್ಟ್ ಬಂದು ಏನೋ ಸ್ಮಾಲ್ SIP, ಮ್ಯೂಚುವಲ್ ಫಂಡ್ ಆರ್ ಡೈರೆಕ್ಟ್ ಸ್ಟಾಕ್ಸ್ಗೆ ಮತ್ತು ಅಥವಾ ಬೀಸ್ಗೆ ಯಾವುದೋ ಒಂದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಅನಲೈಸ್ ಮಾಡಿ ನೋಡಿ. ಇಟ್ಸ್ ರಿಯಲಿ ಗುಡ್ ಅಂತ ಅನ್ಸುತ್ತೆ. ಅದರಲ್ಲೂ ಈಗ ಎಲೆಕ್ಷನ್ ಆದ್ಮೇಲಂತೂ PSU ಸ್ಟಾಕ್ಸ್ ತುಂಬ ರ್ಯಾಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಒಂದು ದೊಡ್ಡ ರ್ಯಾಲಿ ಬಂದಿದೆ. ಬಿಫೋರ್ ದ ಎಲೆಕ್ಷನ್ ಬಂದು ತುಂಬ ಹೈಯಲ್ಲಿ ಇದೆ. ಸೊ ಇನ್ನೊಂದು ರ್ಯಾಲಿ ಬಂದರೆ ಇನ್ನೂ ಹೈಗೆ ಹೋಗುತ್ತೆ. ಸೊ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಬಂದು ಏಂಜಲ್ ಒನ್, ಗ್ರೋ, ಜೀರೋದ ಯಾವುದಾದ್ರೂ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿ ಈ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಯಾರು ಮ್ಯೂಚುವಲ್ SIP ಯಾವುದ್ರಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ. ಚೆನ್ನಾಗುತ್ತೆ. ಇಂಡಿಯಾನೂ ಬೆಳೀತದೆ, ನೀವು ಬೆಳೀರಿ. ಸೊ ಇಂಡಿಯಾ ಬೆಳೆಯೋಕ್ಕೂ ಹೆಲ್ಪ್ ಆಗುತ್ತೆ. ಇದರೆಲ್ಲ ಹೇಳ್ತಾ ಇಷ್ಟು ಡೆವಲಪ್ ಆಗಿರೋದ್ರಿಂದ, ಈಸಿಯಾಗಿರೋದ್ರಿಂದ ನೀವು ಈಸಿಯಾಗಿ ಎಲ್ಲ ಇನ್ಫಾರ್ಮೇಷನ್ ತೆಗೆದು ಎಲ್ಲನೂ ಸರ್ಚ್ ಮಾಡಿ ಅನಲೈಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನಿಮಗೆ ಬೇಗ ರೀಚ್ ಆಗುತ್ತೆ. ಥ್ಯಾಂಕ್ ಯು.